ನಮಸ್ಕಾರ ಸ್ನೇಹಿತರೆ, ಬೇಸಿಗೆಗೆ ತಂಪಾದ ಆರೋಗ್ಯಕರ ಡ್ರಿಂಕ್ ಬೇಕಾ? ಇವತ್ತು ನಾನು ಮನೆಯಲ್ಲೇ ಸಿಂಪಲ್ ಆಗಿ ಬಿಂದು ಜೀರಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್. ಈ ವಿಡಿಯೋ ಕೊನೆವರೆಗೂ ನೋಡಿ. ನಾನಿಲ್ಲಿ ಸುಮಾರು 1/4 kg ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ಪುಡಿ ಬೆಲ್ಲ ಆದ್ರೂ ಓಕೆ. ಈಗ ನಾನು 2 ನಿಂಬೆಹಣ್ಣಿನ ಗಾತ್ರದಷ್ಟು, ಅಂದರೆ ಒಂದು ಮೂಸಂಬಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಿಡಬೇಕು. ಇದನ್ನು ಒಂದು 2 ಗಂಟೆಗಳ ಕಾಲನಾದರೂ ನೆನೆಸಿಟ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದು ಫುಲ್ಲು ನೆನೆಯೋದ್ರಿಂದ ನಮಗೂ ಈಸಿ ಆಗುತ್ತೆ. ಇವಾಗ ನೋಡಿ 2 ಗಂಟೆಗಳ ಕಾಲ ಆಯಿತು. ಇವಾಗ ಇದು ನೀಟಾಗಿ ಬೆಲ್ಲನೂ ಕೂಡ ಕರಗಿದೆ, ಹುಣಸೆ ಹಣ್ಣಲ್ಲೂ ಹುಳಿ ಬಿಟ್ಕೊಂಡಿದೆ. ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹುಣಸೆ ಹುಳಿನ ಸಪ್ರೇಟ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಬೆಲ್ಲದ ನೀರನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲೇನಾದರೂ ಇದ್ದರೆ ಎರಡನ್ನೂ ಸೋಸ್ಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ನಾನು ಹುಣಸೆ ಹುಳಿನ ಈ ರೀತಿ ಕೈಯನ್ನಲ್ಲೇ ಕಿವುಚ್ಕೊಂಡು ರಸನ ತಗೊತಾ ಇದ್ದೀನಿ. ಇವಾಗ ಇವೆರಡನ್ನು ಒಂದು ದೊಡ್ಡ ಪಾತ್ರೆಗೆ ಈ ಜಾಲ್ರೆ ಸಹಾಯದಿಂದ ಸೋಸ್ಕೊಳ್ಳೋಣ. ಹುಣಸೆ ಹಣ್ಣನ್ನು ಕೈಯಲ್ಲೂ ಕೂಡ ಹಿಂಡ್ಕೋಬೋದು, ಪರವಾಗಿಲ್ಲ. ಈ ರೀತಿನೂ ಮಾಡ್ಕೋಬೋದು. ಇವಾಗ ನಾವು ಇದನ್ನು ನೀಟಾಗಿ ಹುಳಿನ ಸಪ್ರೇಟ್ ಮಾಡ್ಕೊಳ್ಳೋಣ ಹುಣಸೆ ಹಣ್ಣಿಂದ. ಫ್ರೆಂಡ್ಸ್, ಇದನ್ನು ನಿಮ್ಗೆ ಈಸಿ ಮೆಥಡ್ ಹೇಳ್ಕೊಡ್ಬೇಕು ಅಂದರೆ ರಾತ್ರಿನೇ ನೀವು ಬೆಲ್ಲನೂ ಮತ್ತು ಹುಣಸೆ ಹಣ್ಣು ನೆನೆಸ್ಬಿಟ್ರೆ ನೀವು ಬೆಳಗ್ಗೆ ಆರಾಮಾಗಿ ಎದ್ದು ಮಾಡ್ಕೋಬೋದು. ನೀಟಾಗಿ ಬೆಲ್ಲನೂ ಕರಗಿರುತ್ತೆ, ಹುಣಸೆ ಹಣ್ಣು ಕೂಡ ಹುಳಿ ಬಿಟ್ಕೊಂಡಿರುತ್ತೆ. ಆರಾಮಾಗಿ ನೀವು ಮಾಡ್ಕೋಬೋದು. ಹುಣಸೆ ಹಣ್ಣಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಹುಳಿ ಅಂಶ ಇರುತ್ತಲ್ವ ಹುಣಸೆ ಹಣ್ಣಲ್ಲಿ, ಅದು ಪೂರ್ತಿಯಾಗಿ ಬರೋವರೆಗೂ ನಾವು ಹಿಂಡ್ಕೋಬೇಕು. ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಬಿಸಿಲಿಗೆ ನಮ್ಮ ದೇಹನ ತಂಪಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಇದನ್ನು ಮಾಡ್ಕೊಂಡು ಕುಡಿರಿ, ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಇವಾಗ ಇದನ್ನು ಸೈಡ್ಗಿಡೋಣ. ನಾವೀಗ ಒಂದು ಕುಟಾಣಿಗೆ ಜೀರಿಗೆ ಪುಡಿ ಆದರೂ ಪರವಾಗಿಲ್ಲ, ಜೀರಿಗೆ ಆದರೂ ಪರವಾಗಿಲ್ಲ. ನಮ್ಮ ಮನೇಲಿ ಜೀರಿಗೆ ಪುಡಿ ಇತ್ತು. ಈಗ ಒಂದು 2ರಿಂದ 3 ಸ್ಪೂನ್ ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಏಲಕ್ಕಿನ ಈ ರೀತಿ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಲ್ಲುಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಪುಡಿ ಮಾಡ್ಕೋಬೇಕು. ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಒಂದು ಹಾಕ್ಕೋಬೋದು, ಪರವಾಗಿಲ್ಲ. ಈ ರೀತಿ ಸ್ವಲ್ಪ ಪುಡಿ ಮಾಡ್ಕೋಬೋದು. ಜೀರಿಗೆ ಪುಡಿ ಆಗಿರೋದ್ರಿಂದ ಬೇಗ ಪುಡಿ ಆಯಿತು. ಇವಾಗ ಇದನ್ನು ಹುಣಸೆ ರಸ ಮತ್ತು ಬೆಲ್ಲದ ಮಿಶ್ರಣಕ್ಕೆ ಸೇರಿಸ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರದ್ದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಆ ಜೀರಿಗೆ ಪುಡಿ, ಏಲಕ್ಕಿ ಮತ್ತು ಉಪ್ಪು ಹಾಕಿ ಕುಟ್ತಾ ಇರಬೇಕಾದ್ರೇ ಅದ್ರ ಘಮ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್. ಅದ್ರ ಘಮ ನೀವು ಒಂದು ಸಲ ಟ್ರೈ ಮಾಡಿ. ಹುಣಸೆ ರಸದಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದ್ದರೂ ಕೂಡ ಅದು ನಮ್ಮ ದೇಹವನ್ನು ತಂಪಾಗಿ ಇಡುತ್ತದೆ. ಹುಣಸೆ ಹಣ್ಣಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಹಾಗೆ ಬೆಲ್ಲ, ಇದರಲ್ಲಿ ನ್ಯಾಚುರಲ್ ಸ್ವೀಟ್ನರ್ ಇದೆ, ಎನರ್ಜಿ ಕೊಡುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ದೇಹದ ಹೀಟನ್ನು ಕಡಿಮೆ ಮಾಡುತ್ತೆ. ಬೆಲ್ಲ ಶಕ್ತಿ ಕೊಡುತ್ತೆ, ರಕ್ತವನ್ನು ಶುದ್ಧಿಗೊಳಿಸುತ್ತೆ ಫ್ರೆಂಡ್ಸ್. ಜೀರಿಗೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಗ್ಯಾಸ್ ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರುವಂತೆ ಮಾಡುತ್ತೆ. ಇದು ಶುಗರ್ ಪೇಷಂಟು ಕೂಡ ತಗೋಬೋದು, ಆರಾಮಾಗಿ ಏನು ಭಯ ಇಲ್ದೇ ತಗೋಬೋದು. ಇದನ್ನು ದಿನ ಒಂದೊಂದು ಚಿಕ್ಕ ಗ್ಲಾಸ್ ಕುಡಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಊಟ ಆದಮೇಲೆ, ಊಟಕ್ಕಿಂತ ಮುಂಚೆ ಕುಡಿದ್ರೂ ತುಂಬ ಒಳ್ಳೆಯದು. ಬಿಂದು ಜೀರಾ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಲಾಭಗಳು ಸಿಗುತ್ತೆ. ಇದು ಬಾಯಾರಿಕೆ ತಕ್ಷಣ ತಣಿಸುವಂತೆ ಮಾಡುತ್ತೆ, ಅಸಿಡಿಟಿ, ಬ್ಲೋಟಿಂಗ್ ಕಡಿಮೆ ಮಾಡುತ್ತೆ. ಬಿದ್ರಲ್ಲ ಫ್ರೆಂಡ್ಸ್, ನಾನು ಎಷ್ಟು ಈಸಿಯಾಗಿ ಬಿಂದು ಜೀರಾ ಮಾಡೋದನ್ನು ತೋರಿಸ್ತೆ ಅಂತ. ನೀವು ಇದನ್ನು ಮಾಡ್ಕೊಂಡು ಕುಡೀರಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ.